ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಪಕೋಡ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಕೋಡಕ್ಕೆ ನಾನು ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಬಳಸದೇನೆ, ಅಂದರೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ದೇನೆ ನಾನಿವತ್ತು ಪಕೋಡನ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಹಾಗೆ ಈರುಳ್ಳಿಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಪಕೋಡನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ ಆಗೋಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅಂದರೆ ದಪ್ಪದು 1 ಈರುಳ್ಳಿ, ಹಾಗೆ 1 ಆಲೂಗಡ್ಡೆನ ಕಡ್ಡಿ ಥರ ಈ ರೀತಿ ಕಟ್ ಮಾಡಿ ನೀರಲ್ಲಿ ಸೇರಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಇಷ್ಟು ಉದ್ದ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 1 ಆಲೂಗಡ್ಡೆನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕಡ್ಡಿಯಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಗನೂ ಬೇಯುತ್ತೆ. ದಪ್ಪ ಕಟ್ ಮಾಡಿದ್ರೆ ಬೇಗ ಬೇಯಲ್ಲ, ಹಾಗೆ ಬಾಂಡಿಂಗ್ ಅಷ್ಟು ನೀಟಾಗಿ ಬರಲ್ಲ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ 2 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಅರ್ಧ ಚಮಚ ಖಾರದ ಪುಡಿ, ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನು ಚಿರೋಟಿ ರವೆಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಒಂದಕ್ಕೊಂದು ಹೊಂದ್ಕೋಬೇಕು, ಆಗ ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಆಲೂಗಡ್ಡೆಯಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಮೊದಲಿಗೆ ಒಣ ಹಿಟ್ಟನ್ನೇ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೂನ್ ಮೆಷರ್ಮೆಂಟಲ್ಲಿ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ನಾವು ಬಜ್ಜಿಗೆಲ್ಲ ಕಲಿಸ್ಕೊಳ್ತೀವಲ್ಲ, ಈರುಳ್ಳಿ ಪಕೋಡಗಳ ಹಿಟ್ಟನ್ನು ಕಲಿಸ್ತೀವಲ್ಲ, ಅದೇ ರೀತಿ ಕಲಿಸ್ಬೇಕಾಗತ್ತೆ. ಹಿಟ್ಟು ಮತ್ತು ಚಿರೋಟಿ ರವೆ ಬೇಕು ಅಂದರೆ ನೀವಿಲ್ಲಿ ಸೇರಿಸ್ಕೋಬೋದು. ಕಲಿಸ್ಕೊಂಡು ನಂತರ ಬೇಕು ಅಂದರೆ 1-2 ಟೇಬಲ್ ಸ್ಪೂನು ಮತ್ತೆ ಸೇರಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವಿಲ್ಲಿ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಯಾವುದನ್ನು ಸಹ ಉಪಯೋಗಿಸಿಲ್ಲ. ಮೈದಾ ಹಿಟ್ಟು ಮತ್ತು ನಾನಿಲ್ಲಿ ಚಿರೋಟಿ ರವೆಯನ್ನು ತೆಗೆದುಕೊಂಡು ಈ ಪಕೋಡವನ್ನು ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನು ಸಹ ಉಪಯೋಗಿಸ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಹಾಕಿದ್ರೂ ಸಹ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಗೆ ಇದೆ. ನಾವು ಈರುಳ್ಳಿ ಪಕೋಡಕ್ಕೆಲ್ಲ ಹೇಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ಕಲಿಸ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ 1 ಚಮಚ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆಯನ್ನು ನೀವು ಮೊದಲಿಗೂ ಸಹ ಸೇರಿಸ್ಕೋಬೋದು, ನಾನು ನಂತರ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರುವ ಎಣ್ಣೆ 2 ಟೀ ಸ್ಪೂನು, 1 ಅಥವಾ 2 ಟೀ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಬಿಸಿ ಎಣ್ಣೆ ಹಾಕಿದ ತಕ್ಷಣವೇ ಕಲಿಸ್ಲಿಕ್ಕೆ ಹೋಗಬೇಡಿ. ಒಂದು 10 ಸೆಕೆಂಡ್ ಅಥವಾ ಒಂದು 10 ನಿಮಿಷ ಬಿಟ್ಟು ನಂತರ ನೀವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಜೀರಿಗೆ ಮತ್ತು ಎಣ್ಣೆ ಚೆನ್ನಾಗಿ ಹಿಟ್ಟಿನೊಂದಿಗೆ ಮಿಕ್ಸ್ ಆಗಬೇಕು. ನಾನು ಎಣ್ಣೆನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದೆ. ಕಾಯ್ತಾ ಇರುವಂಥ ಎಣ್ಣೆಗೆ ನಾನಿಲ್ಲಿ ಪಕೋಡವನ್ನು ಬಿಡ್ತಾ ಇದ್ದೀನಿ. ಸೊ ನೀವು ನಾರ್ಮಲಾಗಿ ಈರುಳ್ಳಿ ಪಕೋಡ ಎಲ್ಲ ಹೇಗೆ ಮಾಡ್ತೀರಾ ಅದೇ ರೀತಿ ಎಣ್ಣೆಗೆ ನೀವು ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ. ಸ್ವಲ್ಪ ಸಣ್ಣದಾಗಿ ಈ ರೀತಿ ಹಿಟ್ಟನ್ನು ನೀವು ಸೇರಿಸ್ತಾ ಹೋಗಿ. ಸೊ ಬಬಲ್ಸ್ ಎಲ್ಲ ಏನು ಬರ್ತಾ ಇದೆ ಅದು ಪೂರ್ತಿಯಾಗಿ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನೀವು ಎಣ್ಣೆಯಲ್ಲಿ ಕಾಯಲಿಕ್ಕೆ ಬಿಟ್ಟು ನಂತರ ನೀವು ಎಲ್ಲ ಸೈಡು ತಿರುವಾಕಿ ಬೇಯಿಸ್ಕೋಬೇಕು. ಸೊ ಬಬಲ್ಸ್ 50% ಅಂದರೆ 1/2% ಕಡಿಮೆ ಆದ ನಂತರ ನೀವು ಎಲ್ಲ ಸೈಡು ಈ ರೀತಿ ಮಿಕ್ಸ್ ಮಾಡಿ ಹೊಂಬಣ್ಣ ಬರುವ ರೀತಿ, ಗರಿ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ಳಿ. ನೋಡಿ, ಈ ರೀತಿ ಗರಿ ಆಗಿ ಬರಬೇಕು. ಹಾಗೆ ಒಳ್ಳೆ ಬಣ್ಣ ಬರುತ್ತೆ. ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಇದಾದ ನಂತರ ಉಳಿದಿರೋ ಅಂಥದ್ದನ್ನು ಸಹ ಇದೇ ರೀತಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಮಾಡ್ಕೋಬಹುದು, ತುಂಬಾ ರುಚಿಕರವಾಗಿರುತ್ತೆ. ಒಂದ್ಸಲಿ ಈ ರೀತಿ ಪಕೋಡನ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.